presents Shankar Holy Records. ನಮಸ್ಕಾರ. ಭಗವದ್ಗೀತೆಯನ್ನು ನೋಡಿದರೆ ಮನುಷ್ಯನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಒಂದು ತುಂಬಾ ಅದ್ಭುತವಾದ ಚೌಕಟ್ಟು ಸಿಗುತ್ತೆ. ಇದು ಬರೀ ಧಾರ್ಮಿಕ ಪಾಠ ಅಷ್ಟೇ ಅಲ್ಲ, ಬದಲಿಗೆ ನಮ್ಮೆಲ್ಲರ ಮನಸ್ಸಿನೊಳಗೆ ನಡೆಯುವ ಆಲೋಚನೆಗಳ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಕೊಡುತ್ತೆ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ 2 ಮೂಲಭೂತ ದಾರಿಗಳು ಯಾವುವು ಅನ್ನೋದರ ಬಗ್ಗೆ ಇವತ್ತು ಆಳವಾಗಿ ಮಾತಾಡೋಣ. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಯಾವುದು ನಿರ್ಧರಿಸುತ್ತೆ? ಅವರ ಆಲೋಚನೆಗಳ, ಅವರ ನಿರ್ಧಾರಗಳ ಅಥವಾ ಅವರ ಸ್ವಭಾವನ? ಇವೆಲ್ಲದರ ಮೂಲ ಎಲ್ಲಿದೆ? ಪ್ರಾಚೀನ ಜ್ಞಾನದ ಪ್ರಕಾರ ಇದರ ಉತ್ತರ ನಮ್ಮೊಳಗಿನ ಗುಣಗಳು ಅಥವಾ ನಮ್ಮ ಆಳವಾದ ಪ್ರವೃತ್ತಿಗಳಲ್ಲೇ ಅಡಗಿದೆ. ಅದೇ ನಮ್ಮ ವ್ಯಕ್ತಿತ್ವದ ಅಡಿಪಾಯ. ಸರಿ, ಹಾಗಾದರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ? ಮೊದಲಿಗೆ ಈ 2 ಆಂತರಿಕ ಮಾರ್ಗಗಳು ಅಂದರೆ ಏನು, ಅವುಗಳ ನಡುವಿನ ವ್ಯತ್ಯಾಸ ಏನು ಅಂತ ನೋಡೋಣ. ಆಮೇಲೆ ದೈವಿ ಗುಣಗಳು ಮತ್ತು ಆಸುರಿ ಮನಸ್ಥಿತಿಯನ್ನು ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಕೊನೆಗೆ ನಮ್ಮನ್ನು ನಾವು ಹೇಗೆ ಸರಿದಾರಿಯಲ್ಲಿ ನಡೆಸ್ಕೊಳ್ಬೋದು ಅನ್ನೋದಕ್ಕೆ ಒಂದು ಪ್ರಾಕ್ಟಿಕಲ್ ಗೈಡ್ಲೈನ್ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ನಮ್ಮೆಲ್ಲರಲ್ಲೂ 2 ರೀತಿಯ ಪ್ರವೃತ್ತಿಗಳಿರ್ತವೆ. ಒಂದು ರಚನಾತ್ಮಕವಾದ ದಾರಿ, ಇನ್ನೊಂದು ವಿನಾಶಕಾರಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಯಾವಾಗಲೂ ಬೇರೆಯವರಿಗೆ ಸಹಾಯ ಮಾಡಬೇಕು, ಸತ್ಯವನ್ನೇ ಮಾತಾಡಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಅವರು ದೈವಿ ಮಾರ್ಗದಲ್ಲಿದ್ದಾರೆ ಅಂತ ಹೇಳ್ಬೋದು. ಅಲ್ಲೇ ಇನ್ನೊಬ್ಬ ವ್ಯಕ್ತಿ ಸ್ವಾರ್ಥ, ಅಹಂಕಾರದಿಂದಾನೇ ನಡ್ಕೊಳ್ತಿದ್ರೆ ಅವರು ಬಹುಶಃ ಆಸುರಿ ಮಾರ್ಗದಲ್ಲಿರ್ಬೋದು. ಈ ಸ್ಲೈಡ್ನಲ್ಲಿರೋ ಪದಗಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇಲ್ಲಿ ದೈವಿ ಅಂದರೆ ದೇವತೆಗಳು ಅಂತ ಅಲ್ಲ, ಬದಲಿಗೆ ಯಾರಲ್ಲಿ ರಚನಾತ್ಮಕ, ಪಾಸಿಟಿವ್ ಮತ್ತು ಆತ್ಮೋನ್ನತಿಯ ಮನಸ್ಥಿತಿ ಇಳುತ್ತೋ ಅವರು. ಹಾಗೆ ಆಸುರಿ ಅಂದರೆ ರಾಕ್ಷಸರು ಅಂತಾನೂ ಅಲ್ಲ, ಬದಲಿಗೆ ಯಾರ ಆಲೋಚನಾ ಕ್ರಮ ವಿನಾಶಕಾರಿ, ನೆಗೆಟಿವ್ ಆಗಿರುತ್ತೋ ಮತ್ತು ತನ್ನನ್ನೇ ನಾಶ ಮಾಡಿಕೊಳ್ಳುವ ದಾರಿಯಲ್ಲಿರುತ್ತೋ ಅದು ಆಸುರಿ ಮನಸ್ಥಿತಿ. ಹಾಗಾದರೆ ಈ ರಚನಾತ್ಮಕವಾದ ದೈವಿ ಮಾರ್ಗ ಅಂದರೆ ನಿಖರವಾಗಿ ಏನು? ಅದನ್ನು ರೂಪಿಸುವ ಗುಣಗಳು ಯಾವುವು? ಬನ್ನಿ, ನಮ್ಮನ್ನು ನಾವು ಉನ್ನತೀಕರಿಸಿಕೊಳ್ಳಕ್ಕೆ ಸಹಾಯ ಮಾಡುವಂತಹ ಕೆಲವು ಪ್ರಮುಖ ಗುಣಲಕ್ಷಣಗಳನ್ನು ನೋಡೋಣ. ಇಲ್ಲಿರೋ ಗುಣಗಳನ್ನು ಸ್ವಲ್ಪ ಗಮನಿಸಿ. ನಿರ್ಭಯತೆ ಅಂತ ಇದೆ, ಅಂದರೆ ಬರೀ ದೈಹಿಕ ಧೈರ್ಯ ಅಲ್ಲ, ಸತ್ಯವನ್ನು ಹೇಳೋಕೆ ಮತ್ತು ಸರಿ ದಾರಿಯಲ್ಲಿ ನಡೆಯೋಕೆ ಬೇಕಾದ ಮಾನಸಿಕ ಧೈರ್ಯ. ಹಾಗೇನೆ ಆತ್ಮ ಸಂಯಮ ಅಂದರೆ ನಮ್ಮ ಇಂದ್ರಿಯಗಳನ್ನು, ನಮ್ಮ ಆಸೆಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು. ಈ ಎಲ್ಲ ಗುಣಗಳು ನಮ್ಮನ್ನು ಒಳಗಿನಿಂದ ಬಲಪಡಿಸ್ತವೆ. ಸರಿ, ಈಗ ನಾಣ್ಯದ ಇನ್ನೊಂದು ಮುಖ ನೋಡೋಣ, ಆಸುರಿ ಮನಸ್ಥಿತಿ. ಮತ್ತೆ ನೆನ್ಪಿಡಿ, ಇದು ಯಾರೋ ಕೆಟ್ಟವರ ಬಗ್ಗೆ ಮಾತಾಡ್ತಿಲ್ಲ, ಬದಲಿಗೆ ನಮ್ಮೊಳಗೆ ಇರಬಹುದಾದ ನಮ್ಮನ್ನು ಕೆಳಗೆಳೆಯುವ ನಕಾರಾತ್ಮಕ ಪ್ರವೃತ್ತಿಗಳ ಬಗ್ಗೆ. ಈ ಲಕ್ಷಣಗಳು ನಮ್ಮ ಜೀವನದಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಗೊತ್ತಾ? ಉದಾಹರಣೆಗೆ, ಒಬ್ಬ ವ್ಯಕ್ತಿ ತಾನು ಮಾಡಿದ್ದೇ ಸರಿ, ತಾನೇ ದೊಡ್ಡವನು ಅಂತ ಅಂದ್ಕೊಂಡು ಬೇರೆಯವರನ್ನು ಕೀಳಾಗಿ ನೋಡಿದ್ರೆ ಅದು ಅಹಂಕಾರದ ಸ್ಪಷ್ಟ ಲಕ್ಷಣ. ಇಂತಹ ಗುಣಗಳು ನಮ್ಮ ಸಂಬಂಧಗಳನ್ನು ಹಾಳು ಮಾಡಿ ನಮ್ಮನ್ನು ಒಂಟಿಯಾಗಿಸ್ತವೆ. ಈ ಆಸುರಿ ಮನಸ್ಥಿತಿಯ ಮೂಲ ಎಲ್ಲಿದೆ ಅಂದರೆ ಈ ನಂಬಿಕೆಯಲ್ಲೇ ಇದೆ. ಈ ಜಗತ್ತಿಗೆ ಸತ್ಯ, ಧರ್ಮ, ದೇವರು ಅಂತ ಏನೂ ಇಲ್ಲ, ಹಾಗಾಗಿ ನಮ್ಮ ಆಸೆಗಳನ್ನು ಪೂರೈಸಿಕೊಳ್ಳೋದೇ ಜೀವನದ ಏಕೈಕ ಉದ್ದೇಶ ಅನ್ನೋ ಒಂದು ಆಳವಾದ ನಂಬಿಕೆ. ಈ ಯೋಚನೆ ಅವರನ್ನು ಇನ್ನಷ್ಟು ಅತೃಪ್ತಿ ಮತ್ತು ಸಂಘರ್ಷದ ಸುಳಿಗೆ ತಳ್ಳುತ್ತೆ. ಈ ಮಾತುಗಳನ್ನ ಕೇಳಿದರೆ ಆಸುರಿ ಮನಸ್ಥಿತಿಯ ಒಳಗಿನ ಸಂಭಾಷಣೆ ಹೇಗಿರುತ್ತೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು, ನನ್ನದು ಅನ್ನೋ ಅಹಂಕಾರ ಮತ್ತು ಎಂದಿಗೂ ತಣಿಯದ ಬಯಕೆಗಳು ಅವರನ್ನು ಹೇಗೆ ಕಂಟ್ರೋಲ್ ಮಾಡ್ತವೆ ಅನ್ನೋದಕ್ಕೆ ಇದೊಂದು ಅತ್ಯಂತ ಶಕ್ತಿಯುತವಾದ ಉದಾಹರಣೆ. ಹಾಗಾದರೆ ಈ ಆಸುರಿ ದಾರಿ ನಮ್ಮನ್ನು ಎಲ್ಲೇ ಕರ್ಕೊಂಡು ಹೋಗುತ್ತೆ? ಗೀತೆ ಇದನ್ನು ಆತ್ಮನಾಶದ ದ್ವಾರಗಳು ಅಂತ ಕರೆಯುತ್ತೆ. ಅಂದರೆ ನಮ್ಮನ್ನೇ ನಾವು ಹಾಳು ಮಾಡ್ಕೊಳ್ಳೋಕೆ 3 ಮುಖ್ಯ ದಾರಿಗಳಿವೆ. ಈ 3 ಶಕ್ತಿಗಳು ನಮ್ಮನ್ನು ಹೇಗೆ ಹಂತ ಹಂತವಾಗಿ ನಾಶದತ್ತ ಕೊಂಡೊಯ್ಯುತ್ತವೆ ಎಂಬುದನ್ನು ಈಗ ನೋಡೋಣ. ಇಂಟ್ರೆಸ್ಟಿಂಗ್ ಅಂದರೆ, ನಮ್ಮನ್ನು ಹಾಳು ಮಾಡೋಕ್ಕೆ 100 ಕಾರಣಗಳೇನೂ ಬೇಕಿಲ್ಲ, ಕೇವಲ 3 ಮುಖ್ಯ ದ್ವಾರಗಳಿವೆ ಅಂತ ಗುರುತಿಸಲಾಗಿದೆ. ಹಾಗಾದರೆ ನಮ್ಮನ್ನು ವಿನಾಶದತ್ತ ಕೊಂಡೊಯ್ಯುವ ಆ 3 ಪ್ರಬಲ ಶಕ್ತಿಗಳು ಯಾವುವು? ಮೊದಲನೇದು ಕಾಮ, ಅಂದರೆ ಅತಿಯಾದ, ತಣಿಯದ ಬಯಕೆ. ಎರಡನೇದು ಕ್ರೋಧ, ಅಂದರೆ ನಿಯಂತ್ರಣಕ್ಕೆ ಸಿಗದ ಕೋಪ. ಮತ್ತು 3ನೇದು ಲೋಭ, ಅಂದರೆ ತೃಪ್ತಿಯೇ ಇಲ್ಲದ ದುರಾಸೆ. ಇವು ಕೇವಲ ಕೆಟ್ಟ ಗುಣಗಳಲ್ಲ, ಬದಲಿಗೆ ನಮ್ಮನ್ನು ವಿನಾಶದ ಕಡೆಗೆ ತಳ್ಳುವ ಗೇಟ್ವೇಗಳು. ಇವು ನಮ್ಮನ್ನು ತಪ್ಪು ದಾರಿಗೆ ಎಳಿತವೆ. ಸರಿ, ಈ ದೈವಿ ಮತ್ತು ಆಸುರಿ ಮಾರ್ಗಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ, ಹಾಗಾದರೆ ಸರಿಯಾದ ದಾರಿಯನ್ನು ಆರಿಸಿಕೊಳ್ಳೋದು ಹೇಗೆ?
ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸೋಕೆ ನಮಗೆ ಯಾವ ಗೈಡ್ ಇದೆ? ಇಲ್ಲಿ ಶಾಸ್ತ್ರ ಅಂತ ತಕ್ಷಣ ಕೇವಲ ಧಾರ್ಮಿಕ ಪುಸ್ತಕಗಳು ಅಂತ ಅನ್ಕೋಬೇಕಿಲ್ಲ. ನಮ್ಮ ಆಸೆ ಕೋಪಗಳನ್ನು ಬದಿಗಿಟ್ಟು ಸರಿ ತಪ್ಪು ನಿರ್ಧರಿಸೋಕೆ ಸಹಾಯ ಮಾಡೋ ಯಾವುದೇ ಒಂದು ಸ್ಥಾಪಿತ ಜ್ಞಾನವು ಶಾಸ್ತ್ರವೇ. ಅದು ತತ್ವಜ್ಞಾನ ಆಗಿರ್ಬೋದು, ವೈಜ್ಞಾನಿಕ ಸಂಶೋಧನೆ ಆಗಿರ್ಬೋದು, ಅಥವಾ ನಮ್ಮ ಹಿರಿಯರ ಅನುಭವದ ಮಾತು ಕೂಡ ಆಗಿರ್ಬೋದು. ಸೊ ಅಂತಿಮವಾಗಿ ನಮಗೆ ಸಿಗುವ ಮಾರ್ಗದರ್ಶನ ಏನು ಅಂದರೆ, ನಮ್ಮ ಮನಸ್ಸಿಗೆ ಬಂದ ಹಾಗೆ ಪ್ರಚೋದನೆಗಳಿಗೆ ಒಳಗಾಗಿ ನಿರ್ಧಾರ ತಗೊಳ್ಳೋ ಬದಲು ಒಂದು ಸ್ಥಾಪಿತ ಜ್ಞಾನದ ಆಧಾರದ ಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತೀರ್ಮಾನಿಸಬೇಕು. ಇದು ನಮ್ಮನ್ನು ಗೊಂದಲದಿಂದ ಹೊರತಂದು ಒಂದು ಸ್ಪಷ್ಟತೆಯನ್ನು ಕೊಡುತ್ತೆ. ಹಾಗಾದರೆ ಈ ಪ್ರಚೋದನೆಗಳು ತುಂಬಿರೋ ಇವತ್ತಿನ ಜಗತ್ತಿನಲ್ಲಿ ನಮ್ಮೆಲ್ಲರಿಗೂ ಒಂದು ವಿಶ್ವಾಸಾರ್ಹ ಮಾರ್ಗದರ್ಶಿಯಾಗಿ ಯಾವುದು ಕೆಲಸ ಮಾಡುತ್ತೆ? ಪ್ರತಿಯೊಬ್ಬರ ಜೀವನದಲ್ಲೂ ದಾರಿ ತೋರಿಸುವ ಶಾಸ್ತ್ರ ಯಾವುದು? ಅದು ಒಂದು ಪುಸ್ತಕವಾಗಿರ್ಬೋದು, ಒಬ್ಬ ಗುರುವಾಗಿರ್ಬೋದು, ಅಥವಾ ನಮ್ಮದೇ ಆತ್ಮಸಾಕ್ಷಿ ಕೂಡ ಆಗಿರ್ಬೋದು. ಇದ್ರ ಬಗ್ಗೆ ಯೋಚಿಸ್ಬೇಕಲ್ವಾ? ಯಾಕಂದರೆ ನಮಗಾಗಿಯೇ ಒಂದು ವಿಶ್ವಾಸಾರ್ಹ ಮಾರ್ಗದರ್ಶಿಯನ್ನು ಕಂಡುಕೊಳ್ಳುವುದೇ ದೈವಿ ಮಾರ್ಗದಲ್ಲಿ ಸಾಗುವ ಮೊದಲ ಹೆಜ್ಜೆ.